ಯಕ್ಷಗಾನ ಕ್ಷೇತ್ರದ ಶ್ರೇಷ್ಠ ಕಲಾವಿದರನ್ನ ಸಂದರ್ಶಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಮಾರ್ನಾಡ್. ವೀಕ್ಷಕರೇ, ಪ್ರತಿ ವಾರದಂತೆ ಇವತ್ತು ನಮ್ಮ ಜೊತೆಗೆ ಯಕ್ಷಗಾನದ ಶ್ರೇಷ್ಠ ಕಲಾವಿದರೊಬ್ಬರು ನಮ್ಮ ಜೊತೆಗಿದ್ದಾರೆ. ಇವರ ವಿಶೇಷ ಅಂದರೆ ಇವರು ಯಕ್ಷಗಾನದ ಬಗ್ಗೆ PhD ಮಾಡಿರುವಂಥವರು, ಜೊತೆಗೆ ಯಕ್ಷಗಾನದ ನಡೆದಾಡುವ ವಿಶ್ವಕೋಶ ಅನ್ನುವಂತಹ ಹೆಗ್ಗಳಿಕೆ ಕೂಡ ಇವರಿಗಿದೆ. ಜೊತೆಗೆ ಈ ಕಾಲದ ಒಂದು ತಾಳಮದ್ದಲೆಯ ಶ್ರೇಷ್ಠ ಅರ್ಥಧಾರಿಯ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂತಹ ಶ್ರೇಷ್ಠ ಅರ್ಥಧಾರಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸರ್, ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂತಹ ಬಗೆ ಹೇಗೆ, ಅಂದರೆ ಈ ಕಲೆ ನಿಮ್ಮನ್ನು ಹೇಗೆ ಆಕರ್ಷಿಸ್ತು, ಹೇಗೆ ಪರಿಚಯವಾಯಿತು? ನನ್ನ ಊರು ಕಾರ್ಕಳದ ಮಾಳ ಅಂತ, ಈಗ ಪ್ರಸಿದ್ಧವಾಗಿರುವ ಕುದುರೆಮುಖ ಈ ಪ್ರದೇಶಕ್ಕೆ ಹತ್ತಿರವಾದ್ದು. ಈಗಿನ ಉಡುಪಿ ಜಿಲ್ಲೆ ಅಂದರೆ ಮೊದಲ ದಕ್ಷಿಣ ಕನ್ನಡ ಜಿಲ್ಲೆಯ ಕೊನೆಯ ಗ್ರಾಮದ ಕೊನೆಯ ಮನೆಗಳಲ್ಲಿ ಒಂದು ನನ್ನದು. ಅಲ್ಲಿ ನನ್ನ ಬಾಲ್ಯದಲ್ಲಿ ಯಕ್ಷಗಾನದ ದಟ್ಟವಾದ ವಾತಾವರಣ ಇತ್ತು. ಅನೇಕ ಹಿರಿಯ ಕಲಾವಿದರಿದ್ದರು. ಒಂದು ಊರು ಎರಡು ಊರಿನ ಕಲಾವಿದರನ್ನೇ ತೆಕ್ಕೊಂಡು ಒಂದು ಒಳ್ಳೆಯ ತಾಳಮದ್ದಲೆ ಮಾಡುವ ಸಾಮರ್ಥ್ಯ ಇರುವ ಊರು ನಮ್ಮದಾಗಿತ್ತು. ಜೊತೆಗೆ ತೆಂಕು ಬಡಗು ಎರಡೂ ಸಮಾನವಾಗಿ ಪ್ರೋತ್ಸಾಹ ಪಡೆಯುವ ಕಾರ್ಕಳ, ನಿಮ್ಮ ಮಾರ್ನಾಡಿನ ಹಾಗೆ ಭಾಳ ಹತ್ತಿರದ ಜಾಗ ಅದು. ಆ ಒಂದು ಗಡಿ ಪ್ರದೇಶ, ನಾರಾವಿಯಿಂದ ಪಡುಬಿದ್ರೆ ಗಡಿ ಪ್ರದೇಶದಲ್ಲಿದ್ದ ಊರುಗಳಲ್ಲೆಲ್ಲ ಇರುವವರಿಗೆ ಸಹಜವಾಗಿದ್ದು ಬೆಳೆಯುತ್ತದೆ. ನನ್ನ ಹಿರಿಯರಲ್ಲಿ ನನ್ನ ತಂದೆಯವರ ಅರ್ಥಧಾರಿ ಅಂತ, ನಾನು ಅವರ ಅರ್ಥ ಕೇಳಲಿಲ್ಲ. ಮುಖ್ಯವಾಗಿ ನನ್ನ ಅಜ್ಜ, ತಾಯಿಯ ತಂದೆಯವರು ಅನಿರುದ್ಧ ಭಟ್ರು ಅಂತ, ಆ ಕಾಲದ ಒಬ್ಬ ಶ್ರೇಷ್ಠ ಮೊದಲೆಗಾರರವರು, ಉತ್ಕಟ ಯಕ್ಷಗಾನ ಅಭಿಮಾನಿ. ನನ್ನ ಅಣ್ಣಂದಿರು ಮೃದಂಗವಾದಕರು, ಮೊದಲೆಗಾರರು. ಹಾಗೆ ಊರಲ್ಲಿ ಪರಶುರಾಮ ಯಕ್ಷಗಾನ ಸಂಘ ಅಂತ ಒಂದಿತ್ತು. ಅವರು ತಾಳಮದ್ದಲೆಗಳನ್ನು ಆಟಗಳನ್ನು ಮಾಡ್ತಿದ್ದರು. ಆದ್ದರಿಂದ ಸಹಜವಾಗಿ ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ ಕಾಲದಲ್ಲೇ ನಾನು ಅದರ ಒಳಗೆ ಬಂದೆ. ವಾರ ವಾರ ಯಕ್ಷಗಾನ ನಡೀತಿತ್ತು, ಸುತ್ತಮುತ್ತ ಆಟಗಳು ನಡೀತಿತ್ತು. ಒಂದು ರೀತಿ ಯಕ್ಷಗಾನದ ವಾತಾವರಣ ನನ್ನ ಬಾಲ್ಯದಲ್ಲಿತ್ತು, ಮತ್ತು ವೈಯಕ್ತಿಕ ಆಸಕ್ತಿಯೂ ಬೆಳೆಯಿತು. ಅಂದರೆ ಈಗ ನಿಮಗೆ 65ಕ್ಕೂ ಹೆಚ್ಚು ವರ್ಷ ವಯಸ್ಸಾಗಿದೆ. ನೀವು ಸರಿಸುಮಾರು ಹಾಗಾದರೆ ಅರ್ಧ ಶತಕಕ್ಕೂ ಹೆಚ್ಚು ಕಾಲ ಯಕ್ಷಗಾನ ಇದರಲ್ಲಿ ತೊಡಗಿಕೊಂಡಿದ್ದೀರಾ? ಓಕೆ ಸರ್, ನೀವು ಯಕ್ಷಗಾನ ಕಲೆಯನ್ನು ಮೊದಲು ಆರಂಭಿಸಿದ್ದು ಅರ್ಥಧಾರಿಯಾಗಿಯೇ, ಅಥವಾ ಯಾಕೆ ನಿಮ್ಮನ್ನು ವೇಷಗಾರಿಕೆ ಅಥವಾ ಬೇರೆ ಯಾವುದೇ ಕ್ಷೇತ್ರ ಆಕರ್ಷಿಸಿ? ಅಂದರೆ ನಮ್ಮ ಊರಿನಲ್ಲಿದ್ದು ತಾಳಮದ್ದಲೆಯ ಸಂಘ. ನಾನು ಅಲ್ಲಿ ಹೋದದ್ದು ಮೊದಲು ಹಾರ್ಮೋನಿಯಂ ಹಿಡಿಲಿಕ್ಕೆ. ಅಂದರೆ 4ನೇ ಕ್ಲಾಸಿನಲ್ಲಿರುವಾಗ, ನಾನು 10ನೇ ಪ್ರಾಯದಲ್ಲಿ ನಾನು ಅರ್ಥಕ್ಕೆ ಪ್ರವೇಶ ಮಾಡಿದೆ. ನನ್ನ ಇಬ್ಬರು ಬಂಧುಗಳು ಮುಖ್ಯವಾಗಿ ಕಾರಣ ಅದಕ್ಕೆ. ಒಬ್ಬರು ಆ ಕಾಲದ ಶ್ರೇಷ್ಠ ಅರ್ಥಧಾರಿ, ಈಗ ಅವರಿಲ್ಲ, ಶಂಕರ ಡೋಂಗ್ರೆ ಅಂತ. ಮತ್ತು ನನ್ನ ಬಂಧುಗಳು, ನನ್ನ ಅಣ್ಣ ಆಗುವವರು ಶಂಕರ ಜೋಶಿ ಅಂತ. ಅವರಿಬ್ಬರು ನನ್ನನ್ನು ಯಕ್ಷಗಾನದ ರಂಗಕ್ಕೆ ಎಳೆದವರು. ಅದರ ಒಟ್ಟಿಗೆ ತುಂಬ ಒಳ್ಳೆಯ ಅರ್ಥಧಾರಿಗಳು 4-6 ಜನ ನಮ್ಮ ಊರಿನಲ್ಲಿದ್ದರು. ಪಕ್ಕನೆ ನೆನಪಿಸುವುದಾದರೆ ಬಾಬುರಾವ್ ಅಂತ ಭಾಗವತರಿದ್ದರು, ಹಾಗೆ ಮಹಾದೇವ ಭಟ್ರು ಅಂತಿದ್ದರು, ಹಾಗೆ ಕೆಲವು ಕಲಾವಿದರು ಸುತ್ತಮುತ್ತಲಿನಿಂದ ಬರ್ತಿದ್ದರು. ಗಣಪತಿ ಭಟ್ರು ಅಂತ ನನ್ನೊಬ್ಬರು ಬಂಧುಗಳು, ನನ್ನ ಅಣ್ಣ ಹರಿಹರ ಜೋಶಿಯವರು ಮೊದಲೆಗಾರ, ಅವರ ತಮ್ಮ ಸೀತಾರಾಮ ಜೋಶಿ ಮೊದಲೆಗಾರರು. ಇವರೆಲ್ಲ ಪ್ರಾಮಾಣಿಕವಾಗಿ ಇವನೊಬ್ಬ ಕಲಾವಿದನಾಗಬೇಕು ಅಂತ ಬಯಸಿದರು. ನಾನು ಶಾಲೆಯಲ್ಲಿ ಭಾಷಣ ಮಾಡ್ತಿದ್ದದ್ದನ್ನು ಕೇಳಿ ಒಂದು ತಾಳಮದ್ದಲೆ ಅರ್ಥ, ಚೂಡಾಮಣಿ ಪ್ರಸಂಗದ ಸಂಪಾತಿ, ಅದನ್ನು ಹೇಳಿಸಿದರು. ಮತ್ತು ನಾನು ಬೇರೆ ಬೇರೆ ಪಾತ್ರಗಳನ್ನು ವಹಿಸ್ತಾ ಬಂದೆ. ಕಾರ್ಕಳಕ್ಕೆ ಬಂದೆ, ಮಂಗಳೂರಿಗೆ ಬಂದೆ. ಹಾಗೆ ನನ್ನ ಆಸಕ್ತಿ ಬೆಳೀತು. ಬಾಲ್ಯದಲ್ಲಿ ಮಾಳದ ನನ್ನ ಊರಿನ ಆಸಕ್ತಿ, ಆಮೇಲೆ ಕಾರ್ಕಳದ ವಿದ್ಯಾಭ್ಯಾಸದ ಕಾಲದಲ್ಲಿ ಕಾರ್ಕಳದಲ್ಲಿ 2 ಸಂಘಗಳಿತ್ತು, ಅನಂತಶಯನ ಯಕ್ಷಗಾನ ಸಂಘ, ವೆಂಕಟರಮಣ ಯಕ್ಷಗಾನ ಸಂಘ. ಅವುಗಳ ಮೂಲಕವೂ ನನ್ನ ಆಸಕ್ತಿ ಬೆಳಲಿಕ್ಕೆ ಕಾರಣ ಆಯಿತು. ಓಕೆ, ಸೊ ಜೊತೆಗೆ ನಿಮಗಿರುವಂಥ ಹೆಗ್ಗಳಿಕೆ ಅಂದರೆ ಹಿಂದಿನ ತಾಳಮದ್ದಳೆ ಕ್ಷೇತ್ರದ ಶ್ರೇಣಿ ಯುಗ ಹಾಗೂ ಈಗಿನ ಪ್ರಚಲಿತ ಯುಗದ ನಡುವಿನ ಕೊಂಡಿ ಅಂತಲೇ ನಿಮ್ಮನ್ನು ಬಣ್ಣಿಸ್ತಾರೆ. ಸೊ ಆ ಕಾಲದ ಹಿರಿಯ ಶ್ರೇಷ್ಠ ಕಲಾವಿದರ ಅರ್ಥಧಾರಿಗಳು, ಶ್ರೇಣಿಯ ಆಗಿರ್ಬೋದು, ಸಾಮುಗುರ ಆಗಿರ್ಬೋದು, ಅವರ ಜೊತೆಗೂ ನೀವು ಅರ್ಥಗಾರಿಕೆ ಹೇಳಿದಂಥವರು. ಸೊ ಹೇಗೆ ಬಂತು ಈ ಬಂತು ನಿಮ್ಮ ವಿಶೇಷಣಗಳು? ಯಾವಾಗಲೂ ಸ್ವಲ್ಪ ಕಷ್ಟ. ಎಜೆಕ್ಟಿವ್ಸ್ ಆರ್ ಮಿಸ್ಲೀಡಿಂಗ್. ಯಾರನ್ನು ಏನು ಹೇಳ್ಬಹುದು, ಅದು ಬೇರೆ. ಆ ಮಟ್ಟಿಗೆ ಜೋಡಿಗಳು ತುಂಬಾ ಒಂದು ಫೇಮಸ್ ಆಗಿತ್ತು. ಅವರ ಒಡನಾಟದ ಭಾಗ್ಯ ನಾನು ಪಡೆದವ. ನಾನು ವರ್ಷ 20 ಆಗಬೇಕಾದ್ರೆ ಮಹಾನ್ ಕಲಾವಿದರು ದೇರಜ ಸೀತಾರಾಮಯ್ಯ, ಶ್ರೇಣಿಯವರು, ಆಮೇಲೆ ಸಾಮುಗರು, ಇವರೊಟ್ಟಿಗೆ ಅರ್ಥ ಹೇಳುವ ಅವಕಾಶ ಪಡೆದಿದ್ದೆ. ಅದರ ಮೊದಲು ಒಂದು ಗ್ರೌಂಡ್ ವರ್ಕ್ ಆಗಿತ್ತು, ಪ್ರಸಂಗ ಅನುಭವ. ಕಾರ್ಕಳದಲ್ಲಿ ತುಂಬ ಒಳ್ಳೆ ಕಲಾವಿದರಿದ್ದರು. ನಾನು ನೆನಪಿಸೋದಾದರೆ ಬೋಳ ರಾಘವೇಂದ್ರ ಕಾಮತರು, ಅನಂತರಾಮ್ ಭಟ್ರು,
ಎನ್ ಕೃಷ್ಣಾರು ಅಂತಿದ್ದರು, ಒಬ್ಬರು ಅದ್ಭುತ ಕಲಾವಿದ. ಪ್ರಸಂಗಗಳೊಂದು 100 ಪ್ರಸಂಗಗಳ ಅನುಭವಿಯಾದ ಕಲಾವಿದ. ಆಮೇಲೆ ನನ್ನ ಬಾಲ್ಯದ ಸ್ನೇಹಿತರು ಸೇರಿಕೊಂಡು ನಾನು ಯಕ್ಷಗಾನ ಸಂಘದ ಸೆಕ್ರೆಟರಿ ಆದೆ. ಕಾರ್ಯದರ್ಶಿ ಆದರೆ ಎಲ್ಲ ಮಾಡಬೇಕಾಗುತ್ತೆ, ಮೊದಲೇ ಬಾರಿಸಬೇಕು, ಭಾಗವತಿಕೆ ಮಾಡಬೇಕು, ಕಡಿಮೆ ಯಾರು ಇರ್ತಾರೋ ಆ ಅರ್ಥಗಳನ್ನು ಹೇಳಬೇಕು. ಸೊ ಜವಾಬ್ದಾರಿಯಿಂದ ನಾವು ಸಂಘವನ್ನು ನಡೆಸಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು. ಅಂದರೆ ನಾನು ಬಹಳ ಬೇಗ ಅರ್ಲಿ ಬಿಗಿನರ್ ಆದ್ದರಿಂದ ನನಗೆ ಸುಮಾರು ಶ್ರೇಷ್ಠ ಹಿರಿಯ ಕಲಾವಿದರ ಒಡನಾಟವೇ ಒಂದು 40 ವರ್ಷಗಳ ಕಾಲ, 4 ದಶಕಗಳ ಕಾಲ ಸಾಧ್ಯ ಆಯಿತು. 70ರ ದಶಕದಲ್ಲಿ ನಾನು ಮಹಾವಾಗ್ಮಿ ಅಂತ, ಮಹಾಕವಿ ಅಂತ ಹೇಳಿದಾಗೆ ಶ್ರೇಣಿಯವರು, ಸಾಮಗರು ಅವರೊಟ್ಟಿಗೆ ಹೆದರಿಕೊಂಡೇ ಅರ್ಥ ಹೇಳಿದ್ದೇನೆ. ನನ್ನನ್ನು ಚೆನ್ನಾಗಿ ನಡೆಸಿಕೊಂಡಿದ್ದಾರೆ. ಆಮೇಲೆ ನನ್ನ ಒಡನಾಡಿಗಳು ಬಂದರು, ಆಮೇಲೆ ನಂತರದ ತಲೆಮಾರಿನವರು ಬಂದರು. ಈಗ 3-4 ತಲೆಮಾರಿನ ಒಟ್ಟಿಗೆ ನಾನಿದ್ದೆ. ಮತ್ತು ಯಾವಾಗಲೂ ನಾನು ದೊಡ್ಡ ತಾಳಮದ್ದಲೆ ಅಂತ ನಮ್ಮಲ್ಲಿ ಗುರುತಿಸ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಬಿಗ್ ಥಿಯೇಟರ್ ಅದು. ಆಮೇಲೆ 2ನೇ ಸ್ತರದ್ದು, ಆಮೇಲೆ ಸಂಘಗಳು. ನಾನು ಎಲ್ಲ ಸ್ತರದ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇನೆ. ಮಧ್ಯೆ ಮಧ್ಯೆ ವೇಷವೂ ಮಾಡಿದ್ದೇನೆ, ಸಣ್ಣ ಒಂದು ಆಟದ ಮೇಳದ ತಿರುಗಾಟವೂ ನಾನು ಮಾಡಿದ್ದೇನೆ. ಅದರಿಂದ ಬಣ್ಣ ಹಚ್ಚುವ ಅನುಭವ ನನಗಿರುವುದರಿಂದ ಯಕ್ಷಗಾನದ ಅರ್ಥಧಾರಿ, ಯಕ್ಷಗಾನದ ಪೂರ್ಣ ರಂಗಭೂಮಿಯಾದ ಆಟ ವೇಷ ಸಹಿತವಾದ್ದು ಅದರ ಅನುಭವ ಹೊಂದಿರಬೇಕು ಅಂತ ನಾನು ಹೇಳೋದು. ಥಿಯೋರಿಟಿಕಲ್ ಆದರೂ ಗೊತ್ತಿರಬೇಕು. ಯಾಕಂದರೆ ಈಗಲೂ ನಾನು ಭಾವಿಸುವ ಹಾಗೆ ಅದು ಫುಲ್ ಥಿಯೇಟರ್, ಕಂಪ್ಲೀಟ್ ಥಿಯೇಟರ್. ಇದು ಮೈನರ್ ಥಿಯೇಟರ್. ಅದರ ಒಂದು ಫಾರ್ಮ್ ಅನ್ನು ತೆಗೆದು ವೇಷಗಳನ್ನು ಕಳಚಿ ಮಾತುಗಾರಿಕೆಯನ್ನು ಇಟ್ಟುಕೊಂಡು ಒಂದು ಭವ್ಯವಾಗಿ ವಾಕ್ ಸಂಪ್ರದಾಯದಲ್ಲಿ ಬೆಳೆದಂಥದ್ದು. ಯಾಕೆ ವೇಷಗಾರಿಕೆ ಹೆಚ್ಚು ಆಕರ್ಷಿಸಿದೆ? ನಾನು ವೇಷವೂ ಮಾಡಿದ್ದೇನೆ. ಮಾಡದ ನಮ್ಮ ಸಂಘದಲ್ಲಿ ನಾನು ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗಲೇ ಪ್ರಮುಖ ವೇಷಗಳನ್ನು ಮಾಡ್ತಿದ್ದೆ. ಆದರೆ ಅದು ಬೆನ್ನು ಹಿಡಿದು ಹೋಗುವ ವಿಷಯ ಅಲ್ಲ ಅಂತಾಯ್ತು ನನಗೆ. ಸಾಹಿತ್ಯ, ನಾನು ಕಾಮರ್ಸ್ ವಿದ್ಯಾರ್ಥಿ, ನಾನು ಕಾಮರ್ಸ್ ಓದಬೇಕು, ಬರವಣಿಗೆ ಪ್ರಾರಂಭ ಮಾಡಿದ್ದೆ ಆಗಲೇ. ಆಮೇಲೆ ವೈಯಕ್ತಿಕ ನನಗೆ ಸ್ಟ್ರಗಲ್, ವಿದ್ಯಾಭ್ಯಾಸ ನಂದು ಕೊನೆವರೆಗೂ ಬಹಳ ಕಷ್ಟದಿಂದಲೇ ಮಾಡಿದ್ದು. ನಾನು ನನ್ನ ಕಷ್ಟವನ್ನು ದೊಡ್ಡದು ಮಾಡ್ತಾ ಇಲ್ಲ. ಮಂಗಳೂರಿಗೆ ಬರುವಾಗಲೂ ನನಗೆ ಬೇರೆ ಬೇರೆ ರಂಗಗಳು ಬಂತು. ನಾನು ಕ್ರೀಡಾ ಕ್ಷೇತ್ರದಲ್ಲಿದ್ದೆ, ಸಾಹಿತ್ಯ ಸಂಘಟನೆಯಲ್ಲಿದ್ದೆ. ಆದ್ದರಿಂದ ಕೆಲವನ್ನು ಕಡಿಮೆ ಮಾಡಬೇಕು. ಮತ್ತು ಯಕ್ಷಗಾನದಲ್ಲಿ ವೇಷ ಮಾಡೋದು ಎನ್ನುವುದು ಹೆಚ್ಚು ಸಮಯವನ್ನು ಬಯಸುವ, ಹೆಚ್ಚು ಶ್ರಮವನ್ನು ಬಯಸುವ ಒಂದು ಕ್ಷೇತ್ರ. ಅಲ್ಲಿ ನಾನು ಹವ್ಯಾಸಿಯಾಗಿ ಉಳಿದೆ. ಸುಮಾರು 50ರ ವಯಸ್ಸಿನವರೆಗೂ ನಾನು ವೇಷ ಮಾಡಿದ್ದೇನೆ. ಆಮೇಲೆ ನಾನು ಅದನ್ನು ದೂರ ಮಾಡ್ತಾ ಬಂದೆ. ಸರ್, ನೀವು ಕೇವಲ ಕಲಾವಿದರಷ್ಟೇ ಅಲ್ಲ, ಒಂದು ಶಾಲೆಯ ಪ್ರಾಧ್ಯಾಪಕರಾಗಿದ್ದವರು, ಪ್ರಾಂಶುಪಾಲರು ಕೂಡ ಆಗಿದ್ರಿ. ಈ ಸಮಯದಲ್ಲಿ ನೀವು ಯಕ್ಷಗಾನದ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆ ಕೊಡ್ತಿದ್ರಿ? ಅಂದರೆ ಒಂದು ವೇಳೆ ಏನು ಈ ಸ್ಟೂಡೆಂಟ್ಗಳಿಗೆ ಹೇಳಿಕೊಡುವುದು ಆ ರೀತಿ ಏನಾದರೂ ಆಗ್ತಾ ಇತ್ತು? ಒಂದು ಏನಂದರೆ, ನಾನು ಬೆಸೆಂಟ್ ಕಾಲೇಜಲ್ಲಿ ಕಾಲೇಜ್ ಲೆಕ್ಚರರ್ ಆಗಿ ಪ್ರಿನ್ಸಿಪಲ್ ಆಗಿದ್ದವ. ಆ ಸಂಸ್ಥೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಪ್ರೋತ್ಸಾಹ ಕೊಟ್ಟಿದೆ. ನಾನು ಮಂಗಳೂರಿನಲ್ಲಿ ನಿರಂತರ ಮತ್ತೆ 30-35 ವರ್ಷ ಸರ್ವಿಸ್ ಮಾಡಲಿಕ್ಕೆ ಕಾರಣವೇ ಆ ಸಂಸ್ಥೆ. ನನ್ನ ಆಸಕ್ತಿಗಳನ್ನು ಅವರು ಆಕ್ಷೇಪಿಸಲಿಲ್ಲ, ನನ್ನ ಬದ್ಧತೆ ಕಡಿಮೆ ಆಗಲಿಲ್ಲ. ಒಬ್ಬ ಒಳ್ಳೆ ಕಲಾವಿದ, ಒಳ್ಳೆ ಅಧ್ಯಾಪಕನು ಆಗಬಲ್ಲ ಅನ್ನೋದು ನನ್ನ ನಂಬಿಕೆ. ಶಾಲೆ ಮಟ್ಟದಲ್ಲಿ ನಾನು 1-2 ಕಾರ್ಯಕ್ರಮ ಮಾಡಿಸಿದ್ದೇನೆ, ನಾವು ಮಾಡಿದ್ದೇವೆ. ಆದರೆ ಹುಡುಗಿಯರ ಶಾಲೆ ಆದ್ದರಿಂದ, ನಗರಗಳ ಪ್ರದೇಶ ಆದ್ದರಿಂದ, ಹಳ್ಳಿಗಳಿಂದಲೂ ಬರ್ತಿದ್ದರಿಂದ ಬೇಗ ಬರಬೇಕು, ಬೇಗ ಹೋಗಬೇಕು, ಅವಕಾಶ ಇರಲಿಲ್ಲ, ಪ್ರೋತ್ಸಾಹ ಇರಲಿಲ್ಲ ಅಂತಲ್ಲ, ಆ ವಾತಾವರಣ ಇರಲಿಲ್ಲ. ಅದರ ಹೊರಗೆ ಯಕ್ಷಗಾನ ಕೇಂದ್ರಗಳು, ಸಂಸ್ಥೆಗಳು, ಅವರಿಗೆಲ್ಲ ನಾನು ಯಾವಾಗಲೂ ಸಲಹೆ ಸಹಕಾರ ಕೊಟ್ಟಿದ್ದೇನೆ, ಪಾಠ ಮಾಡಿದ್ದೇನೆ, ಸೆಮಿನಾರ್ಗಳಲ್ಲಿ ವಿಷಯವನ್ನು ಹಂಚಿದ್ದೇನೆ. ಯಾರು ಯಾವುದೇ ಹೊತ್ತಿಗೆ ಪತ್ರ ವ್ಯವಹಾರ, ಫೋನು, ಭೇಟಿಯ ಮೂಲಕ ಕೇಳಿದ ಮಾಹಿತಿಗಳನ್ನು ನನ್ನ ಮಟ್ಟಿಗೆ ತಿಳಿದ ಹಾಗೆ ನಿರ್ವಂಚನೆಯಿಂದ ಹೇಳಿದ್ದೇನೆ. ಗೊತ್ತಿಲ್ಲದಿದ್ದಾಗ ಕೂಡಲೇ ಕಾಗದ ಬರೀತಿದೆ, ಈ ವಿಷಯ ನನಗೆ ಗೊತ್ತಿಲ್ಲ. ಆದ್ದರಿಂದ ಮಾಹಿತಿಗಾಗಿ ನನ್ನನ್ನು ಅನೇಕರು ಸಮೀಪಿಸಿದ್ದು ಅವರಿಟ್ಟ ವಿಶ್ವಾಸ ನನ್ನ ಪಾಂಡಿತ್ಯಕ್ಕಿಂತಲೂ. ಸರ್, ಜೊತೆಗೆ ನೀವು ಯಕ್ಷಗಾನದ ಒಂದು ಕಲಾವಿದನಾಗಿ ಇರೋದಕ್ಕಿಂತ ಒಂದು ಭಿನ್ನವಾದ ಪ್ರಯತ್ನ ಮಾಡಿದ್ದೀರಾ. ಅಂದರೆ ಪ್ರಬಂಧ ಮಂಡನೆಯನ್ನು ಮಾಡಿ ಇದರಲ್ಲಿ PhD ಮಾಡಿದ್ದೀರಾ. ನೀವು ಪ್ರಬಂಧಕ್ಕೆ ಆರಿಸಿಕೊಂಡಂತಹ ವಿಷಯ ಕೃಷ್ಣ ಸಂಧಾನ. ಸೊ ಈ ವಿಷಯವನ್ನೇ ಆರಿಸಿ ನೀವು ಪ್ರಬಂಧ ಮಂಡನೆ ಮಾಡೋದಕ್ಕೆ ಕಾರಣ ಏನಾದರೂ? ಇಲ್ಲಿ ನಮ್ಮ PhD ಥೀಸಿಸ್ ಬಗ್ಗೆ ಒಂದು ಹೇಳಬೇಕು. ನಾನು ಕಲಾವಿದನಾಗಿ ಇದ್ದು PhD ಮಾಡಿದವನು ನಾನು ಮೊದಲನೇವನಿರ್ಬೋದು. ಆದರೆ ಮೊದಲ PhD ಯಕ್ಷಗಾನದಲ್ಲಿ ನಂದಲ್ಲ. 70sನಲ್ಲಿ ಡಾಕ್ಟರ್ ಮಾರ್ಥಾ ಆಸ್ಟನ್ ಸಿಕೋರಾ ಅವರು ಮಾಡಿದ PhD, ಬಹುಶಃ ಅದೇ ಸರ್ವಶ್ರೇಷ್ಠ ಈಗಲೂ. ಆಮೇಲೆ ಸುಮಾರು 35, ಈಗ 40 ಆಗಿರ್ಬೋದು PhDಗಳು ಬಂದಿವೆ. ಅಲ್ಲಿ ಕಲಾವಿದರು ಇದ್ದಾರೆ. ನನ್ನ ಸ್ನೇಹಿತರು, ನನ್ನ ಸಹಪಾಠಿ ಡಾಕ್ಟರ್ ರಾಘವ ನಂಬಿಯಾರ್ ಅವರು ಸ್ವತಃ ಕಲಾವಿದ, ಹಿಮ್ಮೇಳದ ಮೇಲೆ ಅಸಾಧಾರಣವಾದ PhD ಮಾಡಿದ್ದಾರೆ. ಉಳಿದ ಸಾಹಿತ್ಯ ಕ್ಷೇತ್ರದ ಅಥವಾ ಉಳಿದ
ಅನೇಕ ಜ್ಞಾನ ಕ್ಷೇತ್ರಗಳ PhD ಪ್ರಬಂಧಗಳ ಗುಣಮಟ್ಟವನ್ನು ಹೋಲಿಸಿದರೆ, ನಾನು ಕ್ಷಮೆ ಕೊಡ್ತೇನೆ ಆ ಕ್ಷೇತ್ರಗಳವರದ್ದು, ಪರ್ಸೆಂಟೇಜ್ ಆಫ್ ಹೈ ಕ್ವಾಲಿಟಿ ಅತಿ ಹೆಚ್ಚು ಶೇಕಡಾವಾರು ನಮ್ಮ ಯಕ್ಷಗಾನದ್ದು. ಈಗ ನಾನು ಮೇಲಿಂದ ಮೇಲೆ ನೋಡಿದ 30-32 ಥೀಸಿಸ್ಗಳಲ್ಲಿ 28-29 ರಿಯಲ್ ಕ್ವಾಲಿಟಿ, ಒಂದು 10-12 ಕ್ಲಾಸ್ ಉತ್ಕೃಷ್ಟವಾದ್ದು, ಬೇರೆ ಕ್ಷೇತ್ರಗಳ PhD ಮಾಡುವವರಿಗೆ ಮಾದರಿಯಾಗಿರುವುದು. ಇದು ನಮ್ಮ ಕ್ಷೇತ್ರ ಪಡಬಹುದಾದ ಹೆಮ್ಮೆ. ಆ ಹೆಮ್ಮೆಯಲ್ಲಿ ನಾನು ಒಬ್ಬ ಪಾಲುಗಾರ, ನಾನು PhD ಮಾಡಿದ್ದೇನೆ. ಖಂಡಿತ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತುಗಳನ್ನು ಮುಂದುವರಿಸ್ತೀವಿ. ಆದರೆ ವೀಕ್ಷಕರೇ, ಈ ಒಂದು ಸಣ್ಣದೊಂದು ಬ್ರೇಕ್ನ ನಂತರ ಯಕ್ಷರಂಗ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ನಾವಾಗಲೇ ಕೃಷ್ಣ ಸಂಧಾನ ಅನ್ನುವಂತಹ ಪ್ರಬಂಧದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ವಿ. ಸೊ PhD ಮಾಡೋದಕ್ಕೆ ಇದನ್ನ ಆರಿಸಿಕೊಂಡಂತಹ ಕಾರಣ ಏನು, ಈ ವಿಷಯ ಏನಿದೆ ಈ ಪ್ರಬಂಧದಲ್ಲಿ? ಅಂದರೆ ಇದಕ್ಕೆ ಮೈಕ್ರೋ ಸ್ಟಡಿ ಅಂತ ಹೇಳೋದು. ಈಗ ಒಂದು ದೊಡ್ಡ ಸಬ್ಜೆಕ್ಟ್ ಇಟ್ಕೊಂಡು ಯಕ್ಷಗಾನದಲ್ಲಿ ಭಾಗವತ ಪ್ರಸಂಗಗಳು, ಭಾರತ ಪ್ರಸಂಗಗಳು ಆ ಥರ ಆಗಿದೆ, ನೃತ್ಯದ ಮೇಲಾಗಿದೆ, ರಂಗಭೂಮಿಯ ಸ್ವರೂಪದ ಮೇಲಾಗಿದೆ. ಒಂದೇ ಒಂದು ಪ್ರಸಂಗವನ್ನು ಇಟ್ಟುಕೊಂಡು ಮಾಡೋಣ ಅಂತ ನನಗೆ ಕಂಡದ್ದು. ಯಾಕಂದರೆ ಅದರ ಸಾಧ್ಯತೆಯನ್ನು ತೋರಿಸಬೇಕು. ಅದು ಮೈಕ್ರೋ ಸ್ಟಡಿ. ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಅಂದರೆ ಪ್ರಸಂಗ ಮತ್ತು ಪ್ರದರ್ಶನ ಅಂತ ಅರ್ಥ. ಇದು ಹೇಗಿದೆ ಅಂದರೆ, ಆ ಪ್ರಸಂಗ ಅದು ಯಾಕೆ ತಾಳಮದ್ದಲೆಯಲ್ಲಿ ಪಾಪ್ಯುಲರ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಯಕ್ಷಗಾನದ ಅತ್ಯಂತ ಜನಪ್ರಿಯ ಪ್ರಸಂಗ ಕೃಷ್ಣ ಸಂಧಾನ. ಆ ಜನಪ್ರಿಯತೆಗೆ ಕೇವಲ ಅದು ಕೃಷ್ಣನ ಕಥೆ ಅಂತಲ್ಲ, ಅದರಲ್ಲಿ ಸಾಂಸಾರಿಕವಾದ ವಿಷಯಗಳಿದೆ. ಕುರುಪಾಂಡವರ ವಿರೋಧ, ರಾಜಿ, ಸ್ನೇಹ ಮಾಡಬೇಕೇ ರಾಜಿ ಮಾಡಬೇಕೆ, ಬಿಟ್ಟು ಕೊಡಬೇಕೇ ಇಲ್ವೇ, ಕಾಂಪ್ರಮೈಸ್ ಆರ್ ಕ್ಲಾಶ್, ಅದರ ಮೇಲೆ ಗಂಡ ಹೆಂಡತಿ, ದ್ರೌಪದಿ ಭೀಮನನ್ನು ಮೂದಲಿಸುವಾಗ ಶುದ್ಧ ಒಂದು ಮನೆಯಲ್ಲಿ ಗಂಡ ಹೆಂಡರ ಸಂವಾದ ಬರ್ತದೆ. ಸ್ವಲ್ಪ ಅಧ್ಯಾತ್ಮ ಇದೆ ಇದರಲ್ಲಿ. ಸಮಾಜಕ್ಕೆ ಹತ್ತಿರವಾದ ಪೌರಾಣಿಕ ಸಂವೇದನೆಯನ್ನು ಬಿಡದಿರುವ ಒಂದು ಅಸಾಧಾರಣ ವಸ್ತು ಮತ್ತು ನಮ್ಮ ನಿರ್ವಚನಕ್ಕೆ ಸಿಕ್ಕದಿದ್ದಂತಹ ಒಬ್ಬ ವ್ಯಕ್ತಿ ಕೃಷ್ಣನ ವಿಷಯ ಆದ್ದರಿಂದ ಮಾಡಿದೆ. ಇದು ಒಂದು ಕಾರಣ. ಎರಡನೇದು, ಈ ನಾನು ಮಾಡಿದ ಈಗ ಕೆಲಸಕ್ಕೆ ಫೀಲ್ಡ್ ವರ್ಕ್, ಹೋಗಿ ಪ್ರದರ್ಶನಗಳನ್ನು ನೋಡಿ ನೋಟ್ಸ್ ಮಾಡಿ ಕ್ಷೇತ್ರ ಕಾರ್ಯ ಮಾಡಬೇಕಾದ್ರೆ 5-6 ವರ್ಷ ಆದರೂ ಮಾಡಬೇಕಿತ್ತು. ತಲೆಮಾರುಗಳ ಕಾಲ ನಾನು ಫೀಲ್ಡ್ ವರ್ಕನ್ನೇ ಮಾಡಿದ್ದೇನೆ. ಅಂದರೆ ನಾನು ಅವರೊಟ್ಟಿಗೆಲ್ಲ ಇದ್ದೆ. ನನಗೆ ಫೀಲ್ಡ್ ವರ್ಕ್ ಅಗತ್ಯವೇ ಬೀಳಲಿಲ್ಲ. ಯಾಕಂದರೆ ನಾನು ನನ್ನ 10ನೇ ವರ್ಷದಿಂದ ನಾನು PhDಗೆ ಹತ್ತಿರ ಬರುವಾಗ, 40s, ನನ್ನ 50ನೇ ವರ್ಷದ ಹತ್ತಿರ ಬರುವವರೆಗೆ ನಾನು 30-40 ವರ್ಷ ಕೃಷ್ಣ ಸಂಧಾನದ ಫೀಲ್ಡ್ ವರ್ಕೇ ಮಾಡಿದೆ. ನಾನು ಆಗ ಹೇಳಿದ ಶೇಣಿ ಸಾಮಗರಲ್ಲದೆ ತೆಕ್ಕಟೆಯವರು, ಪೆರ್ಲಕೃಷ್ಣ ಭಟ್ರು, ಕಾಂತರೇಗಳು, ಅವರಿಂದ ಹಿಡಿದು ಉತ್ತರ ಕನ್ನಡದ ಅನೇಕ ಕಲಾವಿದರು, ಶಂಬೆ ಹೆಗಡೆಯವರು, ಮಹಾಬಲ ಹೆಗಡೆಯವರು, ಅವರ ಪ್ರದರ್ಶನಗಳು, ಸಂಘದ ಮಟ್ಟದಲ್ಲಿ ಕೂಡ ನನಗೆ ಅದ್ಭುತ ವಸ್ತು ಸಿಕ್ಕಿದೆ. ಕೇವಲ ಶ್ರೇಷ್ಠರಿಂದಲೇ ಸಿಕ್ಕಿದೆ ಅಂತಲ್ಲ, ಸಂಘದಲ್ಲಿ ಅಷ್ಟೊಂದು ವ್ಯಾಕರಣ ಶುದ್ಧಿ ಇಲ್ಲದೆ, ಅಕ್ಷರಾಭ್ಯಾಸ ಇಲ್ಲದೆ ಮಾಡಿದವರು ಅವರಿಂದಲೂ ಬಂತು. ನನ್ನ ಒಡನಾಡಿಗಳಾಗಿದ್ದವರು ಕುಂಬಳೆ ಸುಂದರರಾಯರು, ಮೂಡಂಬರಿ ಶಾಸ್ತ್ರಿಗಳು, ಗೋವಿಂದ ಭಟ್ರು, ಉಡುವೆ ಕೊಡಿಸುವಪ್ಪಯ್ಯನವರು, ಅಂಥವರಿಂದಲೂ ಬಂತು. ಮುಂದಿನ ತಲೆಮಾರಿನಲ್ಲಿ ಕೂಡ ನಾನು ನೀವು ಹೇಳಿದ ಹಾಗೆ ಸಂಪರ್ಕ ಇಟ್ಟುಕೊಂಡಿದ್ದೆ. ಅನೇಕ ತರುಣರು ಹೊಸಬ್ರು ಬಂದಿದ್ದಾರೆ ಈ ಕಾಲದಲ್ಲಿ. ನೀವೇ ಕೇಳಿರ್ಬೋದು ಅನೇಕ ಹೆಸರುಗಳನ್ನು. ಪಕ್ಕನೆ ಒಂದೆರಡು ಹೆಸರು ಬಿಟ್ಟು ಹೋಗಬಹುದು. ಈಗ ಸುಣ್ಣಮಳ ವಿಶ್ವೇಶ್ವರ ಭಟ್ರಿದ್ದಾರೆ, ವಾಸುದೇವ ರಂಗ ಭಟ್ರಿದ್ದಾರೆ, ಜಬ್ಬಾರ್ ಸಮೋ, ಅಶೋಕ ಭಟ್ರಿದ್ದಾರೆ. ಹೀಗೆ ಒಂದು ವರ್ಗ ಬಂದಿದೆ. ಆದ್ದರಿಂದ ಇವರೊಟ್ಟಿಗೆ ನಾನಿರುವಾಗ ಬಹುಶಃ ನನ್ನ ಥೀಸಿಸು ನಾನು ಯಾವ ತಲೆಮಾರಿನವರೆಗೆ ಕೆಲಸ ಮಾಡಿದ್ದೇನೋ ಅದರ ನಂತರ ಇನ್ನೊಬ್ಬ ಮುಂದುವರಿಸುವಾಗಿದೆ. ನಂತರ ಏನು ಟ್ರೆಂಡ್ ಚೇಂಜ್ ಆಯಿತು, ಉಳಿದ ಕಲಾವಿದರಿಗೆ ಪ್ರಯೋಜನ ಆಗುವ ಹಾಗೂ ಇದೆ. ಇದು 3 ಕಾರಣ. ಮತ್ತು ಪ್ರಸಂಗವನ್ನು ವಿಶ್ಲೇಷಿಸುವಾಗ ಕಾವ್ಯ, ಪ್ರಸಂಗ, ರಂಗಪ್ರಯೋಗ, ಅದರ ಒಳಗಿನ ವಾದಗಳು, ಸಾಧ್ಯತೆಗಳು. ಆದ್ದರಿಂದ ಡಾಕ್ಟರ್ ಅನಂತಮೂರ್ತಿ ಅವರು ಹೇಳಿದ ಹಾಗೆ ಇದೊಂದು ಪಾತ್ ಬ್ರೇಕಿಂಗ್ PhD. ಬೇರೆಯವರು ಮಾಡುವುದಾದರೆ ಅದನ್ನು ಮಾಡಬಹುದು. ಕೆಲವರಿಗೆ ನಾನು ಕರ್ಣಪರ್ವ ಮಾಡಿ, ಗದಾಪರ್ವ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದೇನೆ. ಸಮಸ್ಯೆ ಏನಂದರೆ ತುಂಬ ಸಾಹಿತ್ಯದ ಅಧ್ಯಯನದ ಹಾಗಲ್ಲ ಇದು. ಇದು ಹೋಗಿ ರಂಗಭೂಮಿಯಲ್ಲಿ ನೋಡಿ ಮತ್ತೆ ಹಲವು ವಿಷಯಗಳು, ಹಿಮ್ಮೇಳ, ಮುಮ್ಮೇಳ, ಪ್ರಸಂಗ, ಪ್ರಯೋಗ, ಕಂಪ್ಯಾರಿಸನು, ಆ ಥರ ಮಾಡಬೇಕು. ಈಗ ನನ್ನದೇ ಥೀಸಿಸು, ನಾನೇ ಥೀಸಿಸಿಗೆ ಮಾಡಿಕೊಂಡ ಮೆಟೀರಿಯಲ್ ತುಂಬ ಎಕ್ಸ್ಟ್ರಾ ಇದೆ ನನ್ನಲ್ಲಿ. ನಾನು ಎಲ್ಲವನ್ನೂ ಏನು ಬರೆದಿಲ್ಲ. ಇದೇ ಮಾದರಿಯ ಮೇಲೆ ಬೇರೆಯವರು ಮಾಡಬಹುದು, ಅಥವಾ ನಿರಾಕರಿಸುವುದಕ್ಕಾದರೂ ನನ್ನ ಮಾದರಿಯನ್ನು ನೋಡಬೇಕು ಅವರು. ಇದಕ್ಕಿಂತ ಭಿನ್ನವಾಗಿ ಹೇಗಿರಬೇಕು ಅಂತ ನಾನು ಅರ್ಥಧಾರಿಯಾಗಿ ಆ ಕೆಲಸ ಮಾಡಿದ್ದೇನೆ. ನಮ್ಮ ಅನೇಕ ಹಿರಿಯ ಉಪಾಧ್ಯಾಯರಾದ ಶ್ರೇಷ್ಠರಾದ ಕಲಾವಿದರ ಹೇಗಿರಬೇಕು, ಅವರ ಹೇಗಿರಬಾರ್ದು. ಟು ಲರ್ನ್ ಫ್ರಮ್ ದೆಮ್ ನೆಗೆಟಿವ್ಲಿ ಆ್ಯಂಡ್ ಪಾಸಿಟಿವ್ಲಿ. ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್. ಓಕೆ ಸರ್, ಈಗ
ನೀವು ಅರ್ಥಧಾರಿಯಾಗಿ ಕುಳಿತುಕೊಂಡಾಗ ಒಂದು ಶ್ವೇತವರ್ಣದ ಪೈರನ್ನು ಹಾಕಿ ಜೊತೆಗೆ ಒಂದು ರೇಷ್ಮೆ ಶಾಲು ಹಾಕಿ ಈ ಕನ್ನಡಕವನ್ನು ತೊಟ್ಟು ಕೂತ್ರಿ ಅಂದರೆ ನಿಜಕ್ಕೂ ಎದುರಿಗಿರುವಂತಹ ಪ್ರೇಕ್ಷಕರಿಗೆ ಒಂದು ಸಾಹಿತ್ಯದ ರಸದೌತಣ ಸಿಗೋದು ಖಂಡಿತ ಸುಳ್ಳಲ್ಲ. ಯಾಕಂದರೆ ನಿಮ್ಮ ಅರ್ಥಗಾರಿಕೆ ಅಷ್ಟು ಸುಲಭದಲ್ಲಿ ಜನರನ್ನು ಮನಮುಟ್ಟುತ್ತೆ. ಜೊತೆಗೆ ಸಂದರ್ಭಕ್ಕೆ ತಕ್ಕಂತೆ ನೀವು ಗಾದೆಗಳನ್ನು ಬಳಸಿ ಒಗಟುಗಳನ್ನು ಬಳಸಿ ಒಂದು ಅಷ್ಟು ಲವಲವಿಕೆಯಿಂದ ಆ ಅರ್ಥಗಾರಿಕೆ ಇರುತ್ತೆ. ಸೊ ಇದಕ್ಕೆಲ್ಲ ಸ್ಫೂರ್ತಿ ಯಾರು ಸರ್? ಒಂದು 2-3 ಕಾರಣಗಳಿಂದ ನಾನು ಹಾಗೆ ಬಂದೆ. ಒಂದು, ನನ್ನ ತಂದೆಯವರು ಒಳ್ಳೆ ಮಾತುಗಾರ. ನನ್ನ ಅಮ್ಮ ಅವರು ಅಕ್ಷರಾಭ್ಯಾಸ ಇಲ್ಲದವರು, ಅವರಿಗೆ ಬರೀಲಿಕ್ಕೆ ಬರೋದಿಲ್ಲ. ಆದರೆ ಅಂಥ ಒಂದು ವಿದ್ಯಾವತಿಯನ್ನು ನಾನು ಇವರೆಗೆ ನೋಡಲಿಲ್ಲ. ಊರಲ್ಲಿಯೂ ನಮ್ಮಲ್ಲಿ ಆರ್ಗ್ಯುಮೆಂಟೇಟಿವ್. ನನ್ನ ಸಮುದಾಯವೂ ಹಾಗೆ. ನಾನು ಕನ್ನಡಿಗನಲ್ಲ ಒಂದು ಅರ್ಥದಲ್ಲಿ. ನಾನು ಮಹಾರಾಷ್ಟ್ರದಿಂದ ಬಂದ ಚಿತ್ಪಾನು ಸಮುದಾಯಕ್ಕೆ ಸೇರಿದ ಮರಾಠಿ. ನಮ್ಮ ಸಮುದಾಯಕ್ಕೆ ಒಂದು ವಾದ ಮಾಡುವ, ಜೋರಾಗಿ ಮಾತಾಡುವ, ತಮಾಷೆಗಳನ್ನು ಹೇಳುವ ಎಲ್ಲ ಗುಣ ಇದೆ. ಆಮೇಲೆ ಬಾಲ್ಯದಿಂದ ಮುಂದೆ ನಾನು ಅನೇಕ ಉತ್ತಮ ಅಧ್ಯಾಪಕರನ್ನು ಪಡೆದೆ, ಸಹಕಲಾವಿದರನ್ನು ಪಡೆದೆ. ಶೇಣಿಯಂತಹ ಮಾಡೆಲ್ ನಮ್ಮ ಮುಂದೆ ಇತ್ತು, ಸಾಮುಗುರು ಶೇಣಿಯವರು. ಮತ್ತೊಂದು, ನೀವು ಹೇಳಿದಾಗ ಒಬ್ಬನ ಹಾಗೆ ಒಬ್ಬ ಇಲ್ಲದಿರುವುದೇ ತಾಳಮದ್ದಲೆ. ಏಕಪ್ರಕಾರವಾದ 3-4 ಅರ್ಥಧಾರಿಗಳಿದ್ದರೆ ಆ ತಾಳಮದ್ದಲೆ ಬೇಡ. ಉದಾಹರಣೆಗೆ ಶೇಣಿಯವರು ಸಾಮುಗುರು, ಅವರು ಏಕಕಾಲದಲ್ಲಿ ಹೇಗೆ ಅವರು ಮೆರೆದರು. ಸೀತಾರಾಮಯ್ಯ ಪೆರ್ಲ ಪಂಡಿತರು ತೀರಾ ಭಿನ್ನ. ಅಂದರೆ ಕಾಂಪ್ಲಿಮೆಂಟರಿ ಡಿಸ್ಟಿಂಕ್ಷನ್. ಅವರು ಬೇರೆ ಬೇರೆ ಥರ ಇದ್ದು ಪೂರಕರಾದರು. ಇದನ್ನೆಲ್ಲ ನೋಡ್ತಾ ಬಂದೆ. ಸ್ವಲ್ಪ ಓದಿದೆ, ಮಾತುಗಾರರ ಮಾತುಗಳನ್ನು ಕೇಳಿದೆ. ನಾನು ರಾಜಕೀಯ ಭಾಷಣದಿಂದ ಹಿಡಿದು ಅಡುಗೆ ಮನೆಯವರೆಗೆ ಎಲ್ಲವನ್ನೂ ಕೇಳ್ತೇನೆ ಮತ್ತು ಗ್ರಹಿಸ್ತೇನೆ. ಮಕ್ಕಳಲ್ಲಿ ಮಾತಾಡ್ತೇನೆ. ನನಗೆ ಅತ್ಯುತ್ತಮವಾದ ಸಾಹಿತ್ಯ ಒಂದು ಬೀಡಾಬಿಡಿ ಅಂಗಡಿಯಲ್ಲಿ, ಒಂದು ಹೋಟೆಲ್ನಲ್ಲಿ ಸಿಗ್ತದೆ. ಅಂದರೆ ಮಂತ್ರವಲ್ಲದ ಅಕ್ಷರ ಇಲ್ಲ ಅಂತ ಹಿರಿಯರು ಹೇಳಿದ ಹಾಗೆ ಎಲ್ಲಿಯೂ ಇದೆ. ಪ್ರೊಫೆಸರ್ ಎಸ್ ವಿ ಪರಮೇಶ್ವರ್ ಭಟ್ರು ಹೇಳಿದ್ರಲ್ಲ, ಬಸ್ ಸ್ಟ್ಯಾಂಡ್ನಲ್ಲಿ ನಿಂತರೆ ಅನುಭವದ ರಾಶಿ ಬರುತ್ತದೆ ಅಂತ ಮಾತಾಡೋದನ್ನು ಕೇಳಬೇಕು. ಹೀಗೆ ನಾನು ಕೇಳ್ತಾ ಬಂದೆ, ಅಧ್ಯಯನವೂ ಮಾಡಿದೆ, ಮತ್ತೆ ಪ್ರವೃತ್ತಿ, ಇದು 3 ಸೇರಿತು. ಒಳ್ಳೆ ಮಾತುಗಾರರ ಒಡನಾಟ, ಸಜ್ಜನರ ಸಂಘ ಎಲ್ಲ ಸೇರಿತು. ಹಾಗೆ ಹೇಳುವುದಾದರೆ ಶೇಣಿಯವರ, ಸಾಮುಗರ ಅವರ ಹಿನ್ನೆಲೆ, ನನ್ನ ತಂದೆಯವರ ವಿದ್ವತ್ತು, ನನಗೆ ಸಿಕ್ಕಿದ ಗುರು ಪರಂಪರೆ ಯೂನಿವರ್ಸಿಟಿವರೆಗೆ, ನನ್ನ ಒಡನಾಟ, ಇದನ್ನೆಲ್ಲ ನೋಡಿದರೆ ಅದರ ಪ್ರಯೋಜನ ನಾನು ಪಡೆದದ್ದು ಸಾಲದು. ಐ ಹ್ಯಾವ್ ನಾಟ್ ಗ್ರೋನ್ ಇನಫ್ ಟು ಜಸ್ಟಿಫೈ ದಟ್ ಬ್ಯಾಕ್ಗ್ರೌಂಡ್. ಆ ಹಿನ್ನೆಲೆಯಲ್ಲಿ ನಾನು ಎಷ್ಟು ಆಗಬಹುದಾಗಿತ್ತು ಅಷ್ಟು ಆಗಲಿಲ್ಲ. ಸರ್, ಈಗ ತಾಳಮದ್ದಲೆಯಲ್ಲಿ ಹಲವು ಬಾರಿ ನೀವು ಕೇವಲ ಒಂದೇ ಪಾತ್ರವನ್ನು ಮತ್ತೆ ಮತ್ತೆ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ. ಆದರೆ ಪ್ರತಿ ಬಾರಿಯೂ ಆ ಪಾತ್ರವನ್ನು ಮಾಡುವಾಗ ನಿಮ್ಮಲ್ಲಿ ಒಂದು ಹೊಸತನ ಇರುತ್ತೆ. ಅಂದರೆ ಇದು ಒಂದೇ ಅಂತ ಆಗೋದಿಲ್ಲ, ಮತ್ತೆ ಮತ್ತೆ ಅದೇ ಪ್ರೇಕ್ಷಕರು ಬಂದರೂ ಅವರಿಗೆ ಹೊಸತನ ಸಿಗುತ್ತೆ. ಸೊ ಇದರ ಹಿಂದಿನ ಗುಟ್ಟೇನು ಸರ್? ಅದರಲ್ಲಿ 2-3 ವಿಷಯ ಇದೆ. ಒಂದು, ನಮ್ಮ ಭಾರತೀಯ ರಂಗಭೂಮಿ ಸಂಪ್ರದಾಯ ಕೇಳಿದ್ದನ್ನೇ ಕೇಳುವ ಸಂಪ್ರದಾಯ ನಮ್ಮದು. ಕಥೆ ವಸ್ತು ಬೇಡ ನಮಗೆ, ಅದನ್ನು ಹೇಗೆ ಹೇಳ್ತಾರೆ ಅಂತ. ನಾನು ಕೇವಲ ಕೆಲವೇ ಪಾತ್ರಗಳಿಗೆ ಬ್ರ್ಯಾಂಡ್ ಆದ ಕಲಾವಿದನ ಅಲ್ಲದ್ರಿಂದ ಒಂದು ಪ್ರಸಂಗದ ಎಲ್ಲ ಪಾತ್ರಗಳನ್ನು ನಾನು ಹೇಳ್ತಾ ಬಂದೆ. ಆದ್ದರಿಂದ ರೆಪಿಟೇಷನ್ ನನಗೆ ಇತ್ತೀಚೆಗೆ ಸ್ವಲ್ಪ ಬಂದಿದೆ. ಭೀಷ್ಮ, ದುರ್ಯೋಧನ, ಮಾಗಧ ಅದೇ ಪಾತ್ರಗಳು ಬರ್ತದೆ. ಮೊದಲು ಅಂತ ಹಾಗೆ ಬರ್ತಿರಲಿಲ್ಲ ನನಗೆ, ಬೇರೆ ಬೇರೆ ಬರ್ತಿತ್ತು. ಇದು ಒಂದು ಕಾರಣ. ಇನ್ನೊಂದು, ಎದುರಾಳಿಗಳ ಸ್ಫೂರ್ತಿ ಕಾರಣ. ಶೇಣಿಯವರು ತೋರಿಸಿಕೊಟ್ರು ನಮಗೆ ಹೇಗೆ ಬೇರೆ ಬೇರೆ ಥರ ಮಾತಾಡಬಹುದು ಅಂತ. ಇನ್ನೊಂದು, ಸನ್ನಿವೇಶ ಮತ್ತು ಸ್ವಪ್ರಯತ್ನ. ಆದರೂ ರಿಪಿಟೇಷನ್ ಇದೆ ಸ್ವಲ್ಪ ಮಟ್ಟಿಗೆ. ಪದ್ಯದ ಚೌಕಟ್ಟು, ಹೇಳಬೇಕಾದ ಕೆಲವು ವಿಷಯಗಳು, ಅಥವಾ ನಮಗೇ ಒಂದು ಪ್ರಿಯವಾದ ವಸ್ತು, ನಾನೊಂದು ಒಳ್ಳೇದು ಹೇಳಿದ್ದೇನೆ ಅಂತ ನನಗೇ ಕಂಡ ವಿಷಯ, ಅದು ಬಂದೇ ಬರುತ್ತೆ. ಇದು ಅಹಂಕಾರವೂ ಇರ್ಬೋದು. ನಾನು ಹೇಳಿದ್ದು ಒಳ್ಳೆಯದಾಗಿದೆ ಅಂತ ಭಾವಿಸಿ ನಾವು ಆ ಮೋಹಕ್ಕೆ ಒಳಗಾಗ್ತೇವೆ. ಅದರಿಂದ ಎಷ್ಟೇ ಅತ್ಯುತ್ತಮವಾದ ಪೀಠಿಕೆ ಹೇಳಿ, ಒಳ್ಳೆ ಪ್ರತಿಪಾದನೆ ಹೇಳಿ, ಅದನ್ನು ತಿರಸ್ಕರಿಸಿ ಧಿಕ್ಕರಿಸಿ ಹೊಸತಾಗೆ ಹೋಗುವ, ಹೊಸತಕ್ಕೆ ತುಡಿಯುವ ಶೇಣಿಯವರ ಮಾರ್ಗ, ಅವರು ಹೇಳಿದ ರೀತಿ ಅಲ್ಲದಿದ್ದರೂ ಕೂಡ ಆ ಅಪ್ರೋಚ್, ಆ ದಾರಿ, ಇದೆಲ್ಲ ನಮ್ಮನ್ನು ನಡೆಸಿದೆ. ಸರ್, ಇಷ್ಟು ವರ್ಷಗಳ ಕಾಲ ನೀವು ತಾಳಮದ್ದಲೆ ಅರ್ಥಧಾರಿಯಾಗಿದ್ದೀರಾ, ಹಲವಾರು ಪಾತ್ರಗಳನ್ನು ಮಾಡಿದ್ದೀರಾ. ನಿಮಗೆ ಪ್ರಿಯ ಅನ್ನಿಸುವಂತಹ ಪಾತ್ರಗಳು ಯಾವುದು ಸರ್? ಅದಂದರೆ ನಮ್ಮ ಸ್ನೇಹಿತರು, ನಮ್ಮ ಕೃತಿಗಳು, ನಮ್ಮ ಸಂತತಿ ಎಲ್ಲ ನಮಗೆ ಪ್ರಿಯವೇ. ಆದರೂ ನಾನು ವೈಯಕ್ತಿಕವಾಗಿ ಮೆಚ್ಚಿದ ಪಾತ್ರಗಳು ಅಂದರೆ 2-3 ಪ್ರಸಂಗಗಳ ಬಲರಾಮ, ಸುಭದ್ರಾ ಕಲ್ಯಾಣ, ಕೃಷ್ಣ ಸಂಧಾನದ ಬಲರಾಮ, ಹಾಗೆ ಸಂಧಾನದಲ್ಲಿ ನನ್ನ ಕೌರವ ಕೃಷ್ಣ,
ಕೌರವನಿಗಿಂತ ಕೃಷ್ಣನ ಪಾತ್ರ ನನಗೆ ಮೆಚ್ಚುಗೆ. ನನಗೆ ನೀವು ಚಾಯ್ಸ್ ಕೊಟ್ಟರೆ ನಾನು ಮೆಚ್ಚುವ ಪಾತ್ರ ಸಂಧಾನದ ಭೀಮ ಮತ್ತು ಧರ್ಮರಾಜನಿಗೆ ಅವಕಾಶ ಕಡಿಮೆ ನಾನು ಮೆಚ್ಚುವ ಪಾತ್ರ. ವೀರಮಣಿ ಕಾಳಗದ ರಾವಣ, ವಧೆ ರಾವಣ, ವಾಲಿ ಸುಗ್ರೀವದ ಸುಗ್ರೀವ, ಶರಸಹಿತ ಬಂದ ಅರ್ಜುನ, ಇದು ನನ್ನನ್ನು ಮೊದಲು ಸ್ಥಾಪಿಸಿದ ಪಾತ್ರಗಳು. ಈಗ ನಾನು ವಾಲಿ ಹೇಳ್ತೇನೆ. ಹಾಗೆ ಭರತ ಆಗಮನದಲ್ಲಿ ರಾಮ ಭರತ ಎರಡು ಪಾತ್ರಗಳು ನನಗೆ ತುಂಬ ಇಷ್ಟ. ಹಾಗೆ ಉತ್ತರ ಕುಮಾರ ಹೇಳಿದ್ದೇನೆ, ಸಂಧಾನದ ದ್ರೌಪದಿ ಹೇಳಿದ್ದೇನೆ ಆರಂಭ ಕಾಲದಲ್ಲಿ. ಆಮೇಲೆ ಸ್ತ್ರೀ ಪಾತ್ರದ ಪರಂಪರೆ ಬೇರೆ ಉಂಟಾಯಿತು, ನಾನು ಪುರುಷ ಪಾತ್ರಗಳಿಗೆ ಬರಬೇಕಾಯಿತು. ಈ ಪಾತ್ರಗಳು ಸುಧನ್ವಾರ್ಜುನದ ಅರ್ಜುನ, ಹಾಗೆ ಭಕ್ತಮಯೂರ ಧ್ವಜದ ಕೃಷ್ಣ, ಈ ಪಾತ್ರಗಳು ನನಗೆ ತುಂಬ ಮೆಚ್ಚುಗೆ. ಓಕೆ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತುಗಳನ್ನು ಮುಂದುವರಿಸ್ತೀವಿ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಅರ್ಥಧಾರಿಯಾಗಿ ರಾವಣನ ಪಾತ್ರವನ್ನು ಮಾಡಿದಂತಹ ಒಂದು ಅದ್ಭುತ ವಿಡಿಯೋ ತುಣುಕನ್ನು ನೋಡ್ಕೊಂಡು ಬರೋಣ. ಜನಸ್ಥಾನ ದಂಡಕಾರಣ್ಯದಲ್ಲಿ ರಾಮನೊಂದಿಗೆ ಒದಗಿದ ಸಂಘರ್ಷದಲ್ಲಿ ಮೊದಲ ಬಲಿ ಖರಾಸ. ಉತ್ತರದ ಗಡಿಯಲ್ಲಿ ನಮ್ಮ ರಾಕ್ಷಸ ಸಾಮ್ರಾಜ್ಯದ ರಕ್ಷೆಗಾಗಿ ನಿಲ್ಲಿಸಿದವನು ಜನಸ್ಥಾನ. ಜನ ಅಂತಂದ್ರೆ ರಾಕ್ಷಸರು ಅಂತಲೇ, ಹೌದಲ್ಲ? ಜನ ಅಂತಲೇ ಶಬ್ದಕ್ಕಂತೆ ಜನರನ್ನು ಕೊಲ್ಲುವ ಅಂತ ಅರ್ಥ ಅಲ್ಲ. ಜನ ಅಂತಂದ್ರೆ ರಾಕ್ಷಸ ವಿರೋಧಿ. ಅಂದ್ರೆ ಆರ್ಷವೇ ಒಪ್ಪಿದೆ, ಜನ ಅಂತಂದ್ರೆ ರಾಕ್ಷಸರು, ಉಳಿದದ್ದು ಜನ. ಅಲ್ಲಿ ದಖರಾಸುರ 14 ರಾಕ್ಷಸರೊಂದಿಗೆ ಬಲಿಯಾದಾಗ ಎಚ್ಚೆತ್ತುಕೊಳ್ಳಬೇಕು. ಮತ್ತೊಬ್ಬನನ್ನು ಕಳ್ಕೊಂಡೆ. ಸಚಿವನೂ ಆಗಿದ್ದ, ರಾಜನೂ ಆಗಿದ್ದ, ನನ್ನ ಹೃದಯವೂ ಆಗಿದ್ದ. ಅದೆಲ್ಲ ಅಭಿನಯ ಅಂತ ಮತ್ತೆ ಗೊತ್ತಾಯಿತು. ಅದೇ ಅವರಿಗೆ ಲಾಭ. ನನ್ನ ತಮ್ಮ ಹೆಸರು ಹೇಳಬಾರದು, ವಿಭೀಷಣ. ಆಪತ್ಕಾಲದಲ್ಲಿ ಬಿಟ್ಟು ಹೋದ. ಲಂಕೆ ಎಲ್ಲ ವೈಭವವನ್ನು ಅನುಭವಿಸಿ ಅಲ್ಲಿ ಹೋಗಿ ಸೇರಿಕೊಂಡು ನನ್ನ ಅರಸೊತ್ತಿಗೆ ಇದ್ದ ಹಾಗೆ ರಾಮನಿಗೆ ಪಟ್ಟವನ್ನು ಕಟ್ಟಿದೆ. ಹೇಳಬಹುದು ರಾಮನದ್ದು ನೇರ ನಡೆನುಡಿ ಮಾಡಿದ್ದು ರಾಜಕೀಯ. ಭಿನ್ನಮತಿಯನಾಗಿ ನನ್ನನ್ನು ಬಿಟ್ಟು ಹೋದವನಿಗೆ ಸಮುದ್ರದ ಬದಿಯಲ್ಲಿ ಹೊಯ್ಗೆ ರಾಶಿಯಲ್ಲಿ ಲಂಕೆಯ ಪಟ್ಟಾಭಿಷೇಕ. ಯಾರಿಗೆ? ನನ್ನ ತಮ್ಮನಿಗೆ. ಮತ್ತೆ ನಾ ಬದುಕಿದ್ದೇನು ಬೇಕು? ನಾ ಅರಸನಾಗಿದ್ದ. ನಿಜ ಸರ್, ನಿಮ್ಮ ಅರ್ಥಗಾರಿಕೆಯನ್ನು ಕೇಳ್ತಾ ಇದ್ದವ್ರಿಗೆ ನಿಜಕ್ಕೂ ಒಂದು ಸಾಹಿತ್ಯದ ರಸದೌತಣ ಸಿಗೋದ್ರಲ್ಲಿ ಖಂಡಿತ ಬೇರೆ ಮಾತಿಲ್ಲ. ಸೊ ಯಕ್ಷಗಾನದ ಅರ್ಥಗಾರಿಕೆ ನೀವು ಅವತ್ತಿಂದ ಈಗ ಇವತ್ತಿನವರೆಗೆ ಸೊ ನಿಮ್ಮಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ ಸರ್? ಆಗಿದೆ. ಒಂದು ಅದು ನನ್ನೊಬ್ಬನ ಕೊಡುಗೆ ಅಲ್ಲ, ಇಂಥ ಕಲೆಗಳು ಸಮುದಾಯದ ಕೊಡುಗೆ. ತಲೆಯಿಂದ ತಲೆಗೆ ಇಳಿದು ಬರುವುದು. ನಮ್ಮ ಕಾಲುಗಳು ಹಿರಿಯರ ಭುಜದ ಮೇಲೆ ಇರುವುದನ್ನು ನಾವು ಎದ್ದು ಕಾಣುತ್ತೇವೆ. ನಮ್ಮ ಕೈಗಳೆಲ್ಲ ಕವಿಗಳ ಕಿಸೆಯಲ್ಲಿರ್ಬೋದು, ಇನ್ನೊಬ್ಬ ಕಲಾವಿದನ ಕಿಸೆಯಲ್ಲಿರ್ಬೋದು. ಸ್ವಲ್ಪ ಸ್ವಪಜ್ಞತೆಯ ಕೆಲಸವೂ ಇರಬಹುದು. ಇನ್ನೊಂದು ಸತತವಾಗಿ ಪ್ರಯೋಗ ಮಾಡಿದ್ರಿಂದ ಒಂದು ಅರ್ಥಗಾರಿಕೆ ಹೇಗೆ ಬೇರೆ ಆಗಬೇಕು, ಅದು ಯಾವಾಗಲೂ ಬೆಟರ್, ಇಂಪ್ರೂವ್ಮೆಂಟ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲಿ ವ್ಯತ್ಯಾಸವೂ ಆಗ್ಬೋದು. ಆದರೆ ಒಂದು ಪದ್ಯದ ಅರ್ಥ, ಪ್ರಸಂಗದ ಅರ್ಥ, ಪುರಾಣದ ಅರ್ಥ, ಪಾತ್ರದ ಅರ್ಥ ಮತ್ತು ಸಂಸ್ಕೃತಿಯ ಅರ್ಥ, ಈ 5 ಅರ್ಥಗಾರಿಕೆಯಲ್ಲಿ ಇರಬೇಕು. ಅಥವಾ ಅದು 5 ಏಕಕಾಲಕ್ಕೆ ಒಂದು ಪದ್ಯದ ಅರ್ಥವನ್ನು ಹೇಳುವಾಗ ಆಗಬೇಕು. ಅದು ಅನುವಾದದ ಮಟ್ಟದಿಂದ ಹಿಡಿದು ವ್ಯಾಖ್ಯಾನದ ಮಟ್ಟದವರೆಗೆ ನಾಟಕೀಯವಾದ ಒಂದು ಸೃಷ್ಟಿಯ ಮಟ್ಟಕ್ಕೆ ಏರಬೇಕು. ಇದು ನನ್ನ ಆಶಯ ಮತ್ತು ಆಸೆ. ಅದು ಆಗಿದೋ ಇಲ್ವೋ ಎನ್ನುವುದನ್ನು ಕೇಳಿದವರು ಹೇಳಬೇಕು. ಖಂಡಿತ ಸರ್, ಅತ್ಯುತ್ತಮ ಮಾತು. ವೀಕ್ಷಕರೇ, ಪ್ರಭಾಕರ್ ಜೋಶಿ ಅವರೊಂದಿಗಿನ ಮಾತು ಇನ್ನಷ್ಟು ಮುಂದುವರಿಯುತ್ತೆ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಯಕ್ಷರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.